ನಮಸ್ಕಾರ, ನಾನು ನಿಮ್ಮ SM ಮೀಡಿಯಾ ಶ್ರೀನಿವಾಸ. ಹಾಗೂ ಇವತ್ತು ನಾನಿರೋದು ಎಲ್ಲಿಯಪ್ಪ ಅಂದರೆ PCL ಅಂದರೆ ಸುಮ್ಮನೆ ಅಲ್ಲ, ಫೋಟೋಗ್ರಫಿ ಕ್ರಿಕೆಟ್ ಲೀಗ್ BTA ಗ್ರೌಂಡಲ್ಲಿ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ. ಇದನ್ನು ಆರ್ಗನೈಸ್ ಮಾಡ್ತಾ ಇರೋರು ಬಂದ್ಬಿಟ್ಟು ಆರೆಂಜ್ ಟೀಮ್ ಹಾಗೂ DR ಪ್ರೊಡಕ್ಷನ್ ಅವರು. ಏನು ಲೆವೆಲ್ಲಿಗೆ ನಡೀತಾ ಇದೆ ಅಂತ ಬನ್ನಿ ನೋಡೋಣ. ಇದು ಏನು ಅನ್ನಿಸ್ತಾ ಇದೆ ನಿಮಗೆ PCL ಅಂದರೆ? ಉತ್ತಮ ಸಂಘಟನೆ ಆಗಿದೆ. ಎಲ್ಲ ಭಾಗದವ್ರನ್ನ ಒಂದು ಕಡೆ ಸೇರಿಸುವಂಥ ಪ್ರಯತ್ನ ಆಗಿದೆ. ಟೆಕ್ನಿಷಿಯನ್ಗೆ ಇಲ್ಲಿವರೆಗೆ ಎಲ್ಲೂ ಪ್ಲಾಟ್ಫಾರ್ಮ್ ಕಾಣ್ತಾ ಇಲ್ಲ ಆಗಿತ್ತು. ಇವತ್ತೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಟೆಕ್ನಿಷಿಯನ್ ಹಿಂದೆ ಇರ್ತಿದ್ರು, ಟೆಕ್ನಿಷಿಯನಿಗೆ ಮುಂದೆ ಫ್ರಂಟ್ ಸ್ಕ್ರೀನಾಗ ಅವಕಾಶನೇ ಇಲ್ಲ. ಇವತ್ತು ಟೆಕ್ನಿಷಿಯನ್ ಒಂದು ಫ್ರಂಟ್ ಸ್ಕ್ರೀನ್ ತರ ಒಂದು ಒಳ್ಳೆ ವೇದಿಕೆ ಇದು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಕ್ಚುಲಿ, ನಾನು ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ನೋಡ್ತೀನಿ ಅಂತ ಹೇಳಿ. ಸರ್ ಸೂಪರ್ ಆಗಿ ಆರ್ಗನೈಸ್ ಮಾಡಿದಿರಿ, ಚೆನ್ನಾಗಿ ಆಡ್ತಾ ಇದ್ದಾರೆ. ಎಲ್ಲರೂ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ, ನೀಟಾಗಿ ಆಡ್ತಾ ಇದ್ದಾರೆ. ಸರ್, ಇವತ್ತು ಲೆನ್ಸ್ ಹಿಡಿಯೋ ಕೈಲಿ ಬ್ಯಾಟ್ ಹಿಡಿತಾ ಇದ್ದೀರಾ, ಅದಕ್ಕೆ ವ್ಯತ್ಯಾಸ ಅನ್ನೋದು ನಿಮಗೆ ಏನು ಅನ್ನಿಸುತ್ತೆ ಸರ್? ಸರ್ ಆ್ಯಕ್ಚುಲಿ ಎಲ್ಲನೂ ಆಡ್ಬೇಕು ಸರ್. ನಾವು ಹೆಲ್ತು ಇದನ್ನೆಲ್ಲ ನೋಡ್ಬೇಕಂದ್ರೆ ಆಟನೂ ಆಡಬೇಕು, ಕ್ಯಾಮ್ರಾನೇ ಅಲ್ಲ. ನಮಗೆ ಇದು ಏನು ಫೋಟೋಗ್ರಾಫರ್ ಆಗಿ ಕಾಲು ಕೈ ಎಲ್ಲ ಪೇನ್ಸ್ ಇರುತ್ತೆ, ಅದನ್ನ ರಿಲೀಫ್ ಮಾಡೋಕ್ಕೆ ಒಂದು ಇದು. ಆಮೇಲೆ ಇದು ಎಂಟರ್ಟೈನ್ಮೆಂಟ್ ಒಂದು ಇದಕ್ಕೆ ಮಾಡಿಸಿರೋದು ತುಂಬ ಖುಷಿ ಆಗುತ್ತೆ. ನಿಜಕ್ಕೂ ತುಂಬ ಖುಷಿ ಆಗುತ್ತೆ. ಅದರಲ್ಲೂ ಯಾವಾಗಲೂ ನಾವು ಪ್ರೆಷರಲ್ಲಿ ಇರ್ತೀವಿ ಪ್ರೋಗ್ರಾಮಲ್ಲಿ, ಈವೆಂಟ್ ಕ್ಯಾಪ್ಚರ್ ಇದೆಲ್ಲ ಮಾಡುವಾಗ. ಇವತ್ತು ಅದೆಲ್ಲ ಬಿಟ್ಟು ಡಿಫ್ರೆಂಟ್ ಪ್ರೆಷರ್ನ ಫೀಲ್ ಮಾಡೋದು ಈ ಮ್ಯಾಚಲ್ಲಿ. ತುಂಬ ಚೆನ್ನಾಗಿ ಎರಡು ಟೀಮೂ ಅಷ್ಟೇ ತುಂಬ ಚೆನ್ನಾಗಿ ಆಡೋದು. ಇಬ್ಬರಿಗೂ 50-50 ಇತ್ತು ಚಾನ್ಸಸ್ಸು. ಲಾಸ್ಟ್ ಮೂಮೆಂಟಲ್ಲಿ ಚೆನ್ನಾಗಿ ಆಡಿ ನಾವು ವಿನ್ನಾದ್ವಿ ಅಷ್ಟೇ. ಇದನ್ನು ಆರ್ಗನೈಸ್ ಮಾಡ್ತಾ ಇರೋದು ಒಂದು DR ಪ್ರೊಡಕ್ಷನ್ ಹಾಗೆ ಮತ್ತು ಆರೆಂಜ್ ಟೀಮ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸರ್ ಚೆನ್ನಾಗಿ ನಡೀತಿದೆ ಎಲ್ಲ. ನಿನ್ನೆಯಿಂದನೂ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ಫುಲ್ಲು ಸಪೋರ್ಟಿವ್ ಆಗಿದ್ದಾರೆ ಎಲ್ಲ ಟೀಮ್ಗೂ. ಚೆನ್ನಾಗಿ ಮಾಡ್ಯಾರೆ. ಒಂದು ಆರ್ಗನೈಸ್ ಆಗಲಿ, ಒಂದು ಗ್ರೌಂಡ್ ಆಗಲಿ, ಲೊಕೇಶನ್ ಆಗಲಿ, ಬೆಂಗಳೂರು ಸೆಂಟ್ರಲ್ ಇದೆ, ಎಲ್ಲರಿಗೂ ಕಂಫರ್ಟಬಲ್ ಇದೆ, ಚೆನ್ನಾಗಿ ಬಂತು. ಡೆಫಿನೆಟ್ಲಿ ಆ್ಯಕ್ಚುಲಿ ಇದೊಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ನಾನು ಫೋಟೋಗ್ರಫಿ ಟೀಮಲ್ಲಿ ಈ ಥರ ಆಡ್ತಾ ಇರೋದು ಅಂದರೆ ಆ್ಯಸ್ ಎ ಫೋಟೋಗ್ರಾಫರ್ ಆಗಿ ಇದು ಫಸ್ಟ್ ಟೈಮ್ ಆಡ್ತಾ ಇರೋದು. ಆ್ಯಂಡ್ ವೆಲ್ ಆರ್ಗನೈಸ್ಡ್, ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಈ ಥರ ಫೋಟೋಗ್ರಾಫರ್ಸ್ಗೂ ಈ ಥರ ಆಪರ್ಚುನಿಟೀಸ್ ಸಿಗ್ತಾ ಇದ್ದರೆ ಡೆಫಿನೆಟ್ಲಿ ಇನ್ನೂ ಹೆಚ್ಚಿನ ಜನದಲ್ಲಿ ಬರ್ತಾರೆ, ಹಾಡ್ತಾರೆ, ಮತ್ತು ಹೊಸ ಹೊಸ ಫೇಸ್ಗಳು ನಮಗೂ ಪರಿಚಯ ಆಗುತ್ತೆ. ಎಲ್ಲ ತುಂಬ ಚೆನ್ನಾಗಿ ನಡೀತಿದೆ. ಮುಂದಿನ ದಿನಗಳಲ್ಲಿ ಹಿಂಗೆ ಮಾಡ್ತಾರೆ ಎಲ್ಲ ಥರ ಟೂರ್ನಿಮೆಂಟ್ಗಳು. ನಮಗೆ PCL ನಡೀತಾ ಇದೆ, ಏನು ಹೇಳಕ್ಕೆ? ಸೂಪರ್, ಮಸ್ತ್, ನಾವೇ ಗೆಲ್ಲೋದು. ಸರ್ ಸೂಪರಾಗಿ ಆರ್ಗನೈಸ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ ಯು. ನಮಗಂತೂ ತುಂಬ ಇಷ್ಟ ಆಗಿದೆ. ಇಡೀ ದಿನ ಹಿಂಗೆ ಆಡ್ಕೊಂಡು ಹೋಗೋಣ ಅಂತ ಇದೆ. ಫೋಟೋಗ್ರಾಫರ್ಸ್ ಎಸ್ಪೆಷಲಿ, ಸೊ ಅವರು ನಾವು ಆಡ್ಬೋದಲ್ಲ ಅಂತ ಅಂದ್ಕೊಳ್ತಿದ್ರು. ಅದಕ್ಕೆ ಇದೊಂದು ಆರ್ಗನೈಸ್ ಮಾಡಿರೋದು, ಇಷ್ಟು ದೊಡ್ಡದಾಗಿ ಆರ್ಗನೈಸ್ ಮಾಡಿರೋದು ತುಂಬ ಖುಷಿ ಕೊಡುತ್ತೆ. ಎಲ್ಲರೂ ಉತ್ಸಾಹದಲ್ಲಿದ್ದಾರೆ. ಮುಂದಿನ ಪಂದ್ಯ ಏನೆಲ್ಲ ಆಗುತ್ತೆ ನೋಡಿ. ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಚೆನ್ನಾಗಿ ಆಡಿಸ್ಕೊಡ್ತಾ ಇದ್ದಾರೆ, ಲೈವ್ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ಮುಂದಕ್ಕೆ ಇನ್ನೂ ಚೆನ್ನಾಗಿ ನಡ್ಸ್ಕೊಡ್ಲಿ ಅಂದ್ಬಿಟ್ಟು ನಮ್ಮ ಒಂದು ಎರಡು ಮಾತುಗಳು. PCL ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ಸರ್ ವೆಲ್ ಆರ್ಗನೈಸ್ಡ್, ತುಂಬ ಚೆನ್ನಾಗಿ ಫಸ್ಟ್ ಟೈಮ್ ಆದರೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಸೊ ಫೋಟೋಗ್ರಾಫರ್ಗೆ ಒಂದು ಒಳ್ಳೆಯ ಅವಕಾಶ ಇದು. ಇದೇ ಥರ ಕಂಟಿನ್ಯೂ ಮಾಡಿ ತುಂಬ ಖುಷಿ ಆಯ್ತು. ಮ್ಯಾನೇಜ್ಮೆಂಟ್ಸ್ ಎಲ್ಲ ನೋಡಿ ಸರ್ ಇದು ನಿಜವೂ ಒಂದು ಕೆಲಸದ ಒತ್ತಡದಲ್ಲಿ ಮಧ್ಯೆ ಎಲ್ಲ ಫೋಟೋಗ್ರಾಫರ್ಗೂ ವಿಡಿಯೋಗ್ರಾಫರ್ಗೂ ಒಂದು ಒಳ್ಳೆಯ ಅವಕಾಶ. ಅವ್ರಿಗೂ ಮೈಂಡ್ ರಿಲೀಫ್ ಆಗುತ್ತೆ. ಪ್ರತಿ ವರ್ಷ ಇದೇ ಥರ ಮಾಡ್ತಾ ಹೋಗಿ. ನಿಮ್ಮ ಟೀಮ್ಗೆ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ಸರ್. PCL ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಚೆನ್ನಾಗಿ ನಡೀತಿದೆ ಸರ್, ಚೆನ್ನಾಗಿ ಮಾಡಿದ್ದಾರೆ ಟೂರ್ನಮೆಂಟ್ ಎಲ್ಲ. ಊಟದಾಗಲಿ ಏನೇ ಆಗಲಿ ಪ್ರತಿಯೊಂದು ಮ್ಯಾಚ್ಗಳು ಅಷ್ಟೇ ಚೆನ್ನಾಗೆಲ್ಲ ನಡೆಸ್ತಾ ಇದ್ದಾರೆ. ಒಳ್ಳೆ ಟೂರ್ನಮೆಂಟು ಬಂದು ಆಡ್ತಾ ಇದ್ದಾರೆ ಸರ್, ಖುಷಿ ಆಗ್ತಾಯಿದೆ ಸರ್. ಕ್ಯಾಮ್ರಾ ಹಿಡಿದಿದ್ದಕ್ಕೆಲ್ಲ ಇವತ್ತು ಬ್ಯಾಟ್ ಹಿಡಿತಾ ಇದ್ದಾರೆ. ಈ ಟೀಮ್ ಸ್ಪಿರಿಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಟೀಮು ಚೆನ್ನಾಗಿದೆ ಸರ್, ಚೆನ್ನಾಗೆಲ್ಲ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಗೆಲ್ತೀವಿ ಅಂತ ಒಪ್ಪಿದೆ, ಟ್ರೋಫಿ ಹೊಡಿತೀವಿ ಸರ್. ಓಕೆ, ತುಂಬ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ. ನಮಗೆ ಸ್ಟಾರ್ ಏನಂದರೆ ಚಿನ್ನಿ ಮುದ್ದು. ಅವ್ರು ಬಂದಾಗಿಂದ ನಾವು ಸೋಲೇ ನೋಡ್ತಾ ಇಲ್ಲ ಸರ್. ಗೆಲ್ತಾನೆ ಇದ್ದೀರಾ? 100% ಗೆಲ್ತಾನೆ ಇದ್ದೀವಿ, ಅದೇನು ಬೇಜಾರೇ ಇಲ್ಲ. ಇವಾಗ ಬ್ಯಾಟಿಂಗ್ ಹೋದ್ರೆ ನಿಮ್ಮ ಕಡೆಯವ್ರೆ ಹೆಂಗ್ ಆಡ್ತಾ ಇದ್ದಾರೆ? ನೀರು ಕುಡ್ದಂಗೆ ಹೊಡಿತಾವ್ರೆ, ಅದೆಲ್ಲ ರಮ್ಮಿ ಅಲ್ಲ ನಮ್ಮ ಟೀಮ್ಗೆ. ವೆರಿ ಗುಡ್ ಶೋ ಸೋ ಫಾರ್. ಸೊ ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಎಸ್ಪೆಷಲಿ ಪ್ರೌಡ್ ಆಫ್ ಮೈ ಟೀಮ್ ಡ್ರಾವಿಡ್ 11. ಈ ಮ್ಯಾಚ್ ಅವರೇ ಗೆಲ್ಲೋದು. ತುಂಬ ಚೆನ್ನಾಗಿದೆ, ಖುಷಿ ಇದೆ ಬ್ರೋ, ಖುಷಿ ಇದೆ. ಚೆನ್ನಾಗಿದೆ, ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಶರವಣ ಅವರು ಮತ್ತು ದರ್ಶನ್ ಅವರು ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಆರ್ಗನೈಸಿಂಗ್ ಸೂಪರಾಗಿ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಏನಂದರೆ ಇಷ್ಟು ದಿನ ಬೇರೆಯವ್ರನ್ನ ಚೆನ್ನಾಗಿ ತೋರಿಸ್ತಾ ಇದ್ರು, ಬೇರೆಯವ್ರಿಗೋಸ್ಕರ ದುಡಿತಾ ಇದ್ರು. ಇವಾಗ ಅವ್ರನ್ನ ಬೇರೆಯವ್ರು ಬಂದು ಯಾರೋ ಒಬ್ಬರು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಅಂತಂದರೆ ತುಂಬ ಖುಷಿ ಆಗುತ್ತೆ. ಫೋಟೋಗ್ರಾಫರ್ಸ್ ಇಲ್ದೇ ಅಥವಾ DOPಗಳಿಲ್ದೇ ಸಿನಿಮಾಗಳಾಗಲ್ಲ, ಅಥವಾ ಯಾರೇ ಒಬ್ಬ ಫ್ರಂಟ್ ಆಫ್ ದ ಕ್ಯಾಮ್ರಾ ಚೆನ್ನಾಗಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲರೂ ಇಷ್ಟೊಂದು ಬಿಸಿಲಲ್ಲೂ ಕೂಡ ಇಷ್ಟು ನೀಟಾಗಿ ಆರ್ಗನೈಸ್ ಮಾಡಿರೋಂಥ ಒಂದು ಟೂರ್ನಮೆಂಟ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಕಂಡಿದ್ದೀನಿ, ಚೆನ್ನಾಗಿ ನಡೆಸ್ತಾ ಇದ್ದಾರೆ ಟೂರ್ನಮೆಂಟ್ನ, ಖುಷಿ ಆಗ್ತಿದೆ. ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ, ಗ್ರೌಂಡು ಮತ್ತು ಲೈವು, ಊಟದ ವ್ಯವಸ್ಥೆ, ಮತ್ತು ಆರ್ಗನೈಸರ್ ಟೀಮ್ ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಟೂರ್ನಮೆಂಟ್ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ನಾವೀಗ ಕ್ವಾಲಿಫೈ ಆಗಿದ್ದೀವಿ. ಇನ್ನೆರಡು ಮೆಟ್ಲು ನಮಗೆ ಕಪ್ ಗೆಲ್ಲೋದಕ್ಕೆ ಅಂತ ಅಂದ್ಕೊಂಡಿದ್ದೀವಿ. ನಾವು ಕಪ್ ಗೆಲ್ತೀವಿ ಅಂತ 99% ಅಲ್ಲ 100% ಅಂದ್ಕೊಂಡಿದ್ದೀವಿ, ಗೆಲ್ತೀವಿ ಕೂಡ. ಚೆನ್ನಾಗಿದೆ ಒಟ್ಟಿನಲ್ಲಿ ಟೂರ್ನಮೆಂಟ್, ತುಂಬ ಖುಷಿ ಆಗ್ತಿದೆ, ಆರಾಮಾಗಿ ಆಡ್ತಾಯಿದ್ದೀವಿ.
ಅಲ್ಟಿಮೇಟಾಗಿ ಮಾಡ್ತಾಯಿದ್ದಾರೆ. ಅವ್ರ ಎಫರ್ಟ್ ಸಖತ್ತಾಗಿ ಆಗ್ತಿದ್ದಾರೆ. ಇನ್ನೂ ನೆಕ್ಸ್ಟು ಇನ್ನೂ ಇಂಪ್ರೂವ್ಮೆಂಟ್ಗೆ ಆಗುತ್ತೆ. ಫಸ್ಟ್ನೇ ಸಲಿನೇ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಆಗಬೇಕು ಅಂದರೆ ಆಗಲ್ಲ. ಎಫರ್ಟ್ ಆಗ್ತಿದ್ದಾರೆ, ಚೆನ್ನಾಗಿದೆ. ಒಳ್ಳೆ ಟೂರ್ನಮೆಂಟು, ಫಸ್ಟ್ ಟೈಮ್ ಚಾನ್ಸ್ ಸಿಕ್ಕಿದೆ ಇಲ್ಲಿ ಇಷ್ಟು ದೂರ ಬಂದು ಆಡೋದು. ಒಳ್ಳೆ ಅನ್ಸಕತ್ತೆ, ಒಳ್ಳೆ ಗುಡ್ ಟೂರ್ನಮೆಂಟ್ ಇರೋದು. ಬಟ್ ಎಲ್ಲ ಟೀಮ್ ಸಪೋರ್ಟ್ ಐತೆ, ಅದಕ್ಕೋಸ್ಕರ ಎಲ್ಲ ಸಪೋರ್ಟಿಂದ ಆಡೋಕ್ಕೈತೆ. ಸರ್ ಈ ಲೆವೆಲ್ಗೆ ಮಾಡ್ತಾ ಇರೋದು ಭಾಳ ಗ್ರೇಟ್. ಫಸ್ಟ್ ಆಫ್ ಆಲು ನಾವು ಅವ್ರಿಗೆ ಭಾಳ ಥ್ಯಾಂಕ್ಫುಲ್ ಆಗಿದ್ದೀವಿ. ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಈ ಲೆವೆಲ್ಗೆ ಮಾಡಿಸ್ತಾರಂತ. ಸೊ ಭಾಳ ಸೂಪರ್ ಮಾಡುತ್ತೀವಿ ಸರ್, ಭಾಳ ಚೆನ್ನಾಗಿ ಮಾಡ್ತಾರೆ. ಫಸ್ಟ್ ಟೈಮ್ ಈ ಕಾನ್ಸೆಪ್ಟ್ ವೆರಿ ಯೂನಿಕ್ ಕಾನ್ಸೆಪ್ಟ್ ವಿಚ್ ಇಸ್ ವೆರಿ ನೈಸ್.